ಗೋಣಿಕೊಪ್ಪ ಪೊಲೀಸ್ ಇಲಾಖೆ ವತಿಯಿಂದ ಬಸ್ ಮಾಲೀಕರ ಸಭೆ ನಡೆಯಿತು. ವೃತ್ತ ನಿರೀಕ್ಷಕ ಶಿವರಾಜ್ ಮುದೋಳ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಪಾಲಿಸಬೇಕಾದ ನಿಯಮಗಳು ಹಾಗೂ ಸಂಚಾರ ಶಿಸ್ತು ಕುರಿತು ಬಸ್ ಮಾಲೀಕರು ಮತ್ತು ಚಾಲಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಯಿತು. ಸಭೆಯಲ್ಲಿ ಮಾತನಾಡಿದ ಶಿವರಾಜ್ ಮುದೋಳ್, ಹೊಸ ಬಸ್ ನಿಲ್ದಾಣ ಆರಂಭವಾದ ಬಳಿಕವೂ ಕೆಲ ಚಾಲಕರು ಮನಬಂದಂತೆ ಬಸ್ಗಳನ್ನು ನಿಲ್ಲಿಸುವುದು, ಗಂಟೆಗಟ್ಟಲೆ ಬಸ್ ನಿಲ್ದಾಣದಲ್ಲೇ ನಿಲ್ಲಿಸುವುದು ಹಾಗೂ ಸಂಚಾರಕ್ಕೆ ಅಡಚಣೆ ಉಂಟುಮಾಡುತ್ತಿರುವುದು ಕಂಡುಬಂದಿದೆ. ಇಂತಹ ಕಾನೂನುಬಾಹಿರ ಚಟುವಟಿಕೆಗಳನ್ನು ಇನ್ನು ಮುಂದೆ ಸಹಿಸಲಾಗುವುದಿಲ್ಲ. ನಿಯಮ ಉಲ್ಲಂಘಿಸುವವರ ವಿರುದ್ಧ ಯಾವುದೇ ದಯಾದಾಕ್ಷಿಣ್ಯವಿಲ್ಲದೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬಸ್ ನಿಲ್ದಾಣದಿಂದ ಹೊರಟ ಬಳಿಕ ಯಾವುದೇ ಕಾರಣಕ್ಕೂ ನಿಲ್ದಾಣದಿಂದ 100 ಮೀಟರ್ ವ್ಯಾಪ್ತಿಯ ಮುಖ್ಯ ರಸ್ತೆಯಲ್ಲಿ ಬಸ್ ನಿಲ್ಲಿಸಿ ಪ್ರಯಾಣಿಕರನ್ನು ಹತ್ತಿಸುವುದು ಅಥವಾ ಇಳಿಸುವುದು ನಿಷೇಧಿಸಲಾಗಿದೆ. ಎಲ್ಲಾ ಬಸ್ಗಳು ನಿಗದಿತ ವೇಳೆಗೆ ನಿಲ್ದಾಣಕ್ಕೆ ಆಗಮಿಸಿ ನಿಗದಿತ ವೇಳೆಯಲ್ಲೇ ಹೊರಡಬೇಕು. ಅನಗತ್ಯವಾಗಿ ಗಂಟೆಗಟ್ಟಲೆ ಬಸ್ ನಿಲ್ಲಿಸದೆ ಸರತಿ ಸಾಲಿನಲ್ಲಿ ವಾಹನಗಳನ್ನು ನಿಲ್ಲಿಸುವಂತೆ ಸೂಚಿಸಿದರು. ಬಸ್ ಮಾಲೀಕರು ಕೇವಲ ಆದಾಯ ಮತ್ತು ಪ್ರಯಾಣಿಕರ ಸಂಖ್ಯೆಯ ಬಗ್ಗೆ ಮಾತ್ರ ಗಮನ ಹರಿಸದೆ ಬಸ್ ನಿಲ್ದಾಣದ ಶಿಸ್ತು, ಸ್ವಚ್ಛತೆ ಹಾಗೂ ವ್ಯವಸ್ಥೆಯ ಬಗ್ಗೆಯೂ ಜವಾಬ್ದಾರಿಯಿಂದ ವರ್ತಿಸಬೇಕೆಂದ ವೃತ್ತ ನಿರೀಕ್ಷಕ ಶಿವರಾಜ್ ಮುದೋಳ್, ಈ ನಿಯಮಗಳು ತಕ್ಷಣದಿಂದಲೇ ಜಾರಿಗೆ ಬರಲಿವೆ ಎಂದು ತಿಳಿಸಿದರು. ಸಿವಿಲ್ ಡ್ರೆಸ್ ಮೇಲೆ ಬಸ್ ಸ್ಟ್ಯಾಂಡಲ್ಲೇ ನಿಂತ್ಕೊಂಡು ನಿಮ್ಮವ್ರು ಏನೇನು ಮಾಡ್ತಾರೆ ಎಲ್ಲ ನೋಡಿದೆ. ಹಳ್ಳಿಯಲ್ಲಿ ಹೆಂಗಿತ್ತು ಇನ್ನೂ ಅದೇ ಸ್ಟೈಲಲ್ಲೇ ಇದ್ದಾರೆ. ಇಲ್ಲೇ ಹೊರಗಡೆ ಹಾಕೋದು, ಸೈಡ್ ನಿಲ್ಲಿಸೋದು, ಬಸ್ ಸ್ಟ್ಯಾಂಡಲ್ಲಿ ಏನು ಮಾಡೋದು, ಹಿಂದ್ಗಡೆ ಜಾಗ ಖಾಲಿ ಇರುತ್ತೆ, ಮುಂದ್ಗಡೆ ನಿಲ್ಲಿಸೋದು. ಇನ್ನೊಂದು ಬಸ್ಸು ಅಲ್ಲಿ ಹೋಗೋಕ್ಕೂ ಆಗಲ್ಲ, ಈ ಬಸ್ಸು ತೆಗೆಯಂಗೂ ಇಲ್ಲ. 2 ಬಸ್ ನಿಲ್ಲೋ ಜಾಗದಲ್ಲಿ ಒಂದು ಬಸ್ ನಿಂತರೆ 3ನೇ ಬಸ್ಸು ಎಲ್ಲಿ ನಿಲ್ಬೇಕು, ಮತ್ತು ರೋಡಿಗೆ ಬರಬೇಕು. ಇದು 1ನೇ ಪಾಯಿಂಟ್. ಇದು ನಿಮ್ಮವರಿಗೆ ಸ್ಟ್ರಿಕ್ಟಾಗಿ ಹೇಳ್ಬಿಡಿ. ಸಾಧಾರಣವಾಗಿ ನಾನು ವೆಂಕಟೇಶ್ವರ ನೋಡಿರೋದು, ಬಸ್ಸು ಇಲ್ಲೇ ಯಾಕೆ ಬಸ್ ಸ್ಟ್ಯಾಂಡಲ್ಲಿ ಖಾಲಿ ನಿಲ್ಲಿಸ್ಕೊಂಡು ನಿಂತಿರ್ತಾರೆ ಗೊತ್ತಿಲ್ಲ ನನಗೆ. ಮೊನ್ನೆ ಹೂವಿನ ಅಂಗಡಿ ಮುಂದೆ ಹಾಕೊಂಡು ನಿಂತಿದ್ದೆ, ಬಸ್ ಸ್ಟ್ಯಾಂಡ್ ಹೊರಗಡೆ ಒಳಗೆ ಹಾಕ್ಸಿದೆ. ನಿನ್ನೆ ನೋಡಿದೆ, ಹಿಂದ್ಗಡೆ ಒಂದು ಬಸ್ಸಿಗೆ ಜಾಗ ಬಿಟ್ಟು, ಅದು ಖಾಲಿ ಜಾಗ ಬಿಟ್ಟು ಅದ್ರ ಮುಂದೆ ನಿಲ್ಲಿಸ್ಕೊಂಡು ನಿಂತಿದ್ದು ಸುಮಾರು ಗಂಟೆಗಟ್ಟಲೆ. ಇನ್ನೊಂದು ಬಸ್ ಬಂದರೆ ಹಿಂದೆ ಹೋಗೋಕ್ಕೆ ಜಾಗ ಇಲ್ಲ, ಈ ಮನುಷ್ಯನೂ ಹಿಂದೆ ಹೋಗೋಕ್ಕೆ ರೆಡಿ ಇಲ್ಲ, ಈ ಮನುಷ್ಯ ಬಸ್ ಸ್ಟ್ಯಾಂಡಲ್ಲಿ ಹೋಗ್ಲಿಕ್ಕೂ ರೆಡಿ ಇಲ್ಲ. ಹಿಂಗೆ ಕಂಡು ಬಂದರೆ ಸತತವಾಗಿ ಆ ಬಸ್ ಅಲ್ಲೇ ಆಗ್ಬಿಡುತ್ತೆ. ಅಲ್ಲಲ್ಲ, ಇನ್ನು ಆಗೋದೇ ಅಲ್ಲ, ಇನ್ನು ಆಗೋದೇ ಅಂತ ಅದಕ್ಕೆ ಒಂದು ಸಲ ಹೇಳ್ಬಿಡೋಣ ಅಂತ. ಹೇಳಿಲ್ಲಪ್ಪ, ನಮ್ಮ ಕಮ್ಯುನಿಕೇಷನ್ ಮಾಡಿಲ್ಲ ಅನ್ನೋದು ಆಗ್ಬಿಡೋದು ಅಂತ. ಯಾಕೆ ಈಗ ನಾನು ನೋಡಿದ್ದನ್ನು ಪ್ರಾಬ್ಲಮ್ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ನೀವು ಮನೇಲಿ ಇರ್ತೀರಿ, ನಿಮ್ಗೆ ಗೊತ್ತಾಗಲ್ಲ. ನೀವು CC ಕ್ಯಾಮ್ರಾದಲ್ಲಿ ಏನೋ ನೋಡ್ಬೋದು, ನೀವೇನು ನೋಡ್ತೀರಿ, ಆ ಕಂಡಕ್ಟ್ರು ಡ್ರೈವರ್ ನೋಡ್ತೀರಿ, ಗಾಡಿ ಚೆನ್ನಾಗಿ ಓಡ್ತಾ ಇದೆಯಲ್ಲೋ, ಟಿಕೆಟ್ ಕರೆಕ್ಟ್ ಕೊಡ್ತಾ ಇದ್ದಾರಿಲ್ಲೋ, ಎಲ್ಲರಿಗೂ ಕೊಟ್ಟರಿಲ್ಲ, ಅಷ್ಟೇ ನೋಡೋದು ನೀವು. ಈ ಬಸ್ ಸ್ಟ್ಯಾಂಡಲ್ಲಿ ಏನು ನಡೀತಾ ಇದೆ, ಪೊಲೀಸರಿಗೆ ನಮ್ಮವರಿಗೆ ಏನು ನಡೀತಾ ಇದೆ, ಸಾರ್ವಜನಿಕರಿಗೆ ಏನು ತೊಂದರೆ ಮಾಡ್ತಾ ಇದ್ದಾರೆ ನಮ್ಮ ಬಸ್ನವ್ರದ್ದು, ನೀವು ಯಾರು ನಿಮ್ಗೆ ನೋಡೋಕ್ಕೆ ಟೈಮ್ನೂ ಇರೋಲ್ಲ, ನೋಡೋಲ್ಲ ನೀವು. ಅದನ್ನೆಲ್ಲ ನೋಡಿದವ್ರು ನಾನು. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಟ್ರಿಪ್ ಸೀಟು ನಿಮ್ಮ ಲೈಸೆನ್ಸ್ ಪ್ರಕಾರ ಏನಿದೆ ಅದನ್ನು ಕಡ್ಡಾಯವಾಗಿ ಸಿಸ್ಟಮ್ಯಾಟಿಕ್ಕಾಗಿ ಪಾಲನೆ ಮಾಡಿ. ಗೋಣಿಕೊಪ್ಪದಲ್ಲಿ ಟ್ರಾಫಿಕ್ ಸಮಸ್ಯೆ ತೀವ್ರವಾಗಿದ್ದು, ವಿವಿಧ ಭಾಗಗಳಿಂದ ಬರುವ ಬಸ್ಗಳು ನಿಲ್ದಾಣ ತಲುಪಲು ಸುಮಾರು ಅರ್ಧ ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಇದನ್ನು ಪರಿಗಣಿಸುವಂತೆ ಭಗಂಡೇಶ್ವರ ಬಸ್ ಮಾಲೀಕ ಪುಳ್ಳುಸ್ವಾಮಿ ಮನವಿ ಮಾಡಿದರು. ದೂರದ ಪ್ರದೇಶಗಳಿಗೆ ತೆರಳುವ ಬಸ್ಗಳಿಗೆ ನಿಲ್ದಾಣದ ಮುಂಭಾಗದಲ್ಲಿ ನಿಲುಗಡೆಗೆ ಅವಕಾಶ ಕಲ್ಪಿಸುವಂತೆ ಜಯಲಕ್ಷ್ಮಿ ಬಸ್ ಮಾಲೀಕ ಗೌತಮ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತೆಗಿಲೇಬೇಕು ಅಂತ ರೂಲ್ಸ್ ಉಂಟು. ಮೂರನೇದು ಪಾಯಿಂಟ್ ಏನಿದ್ರೆ ಟ್ರಾಫಿಕ್ ತಾವೆಲ್ಲ ಹೋಗ್ತಾ ಇದ್ದೀರಾ. ಈಗ ಪಾರ್ಲಿಮೆಂಟಿಂದ ಬರುವಾಗ ಗೋಣಿಗೊಪ್ಪ ಪನ್ನಪೇಟೆ ಜಂಕ್ಷನ್ 2 ಜಂಕ್ಷನ್ ಜಾಮ್ ಆಗ್ತದೆ. ಅವನು 9 ಗಂಟೆ ಸ್ಟ್ಯಾಂಡಿಗೆ ಬರಬೇಕು. ಗೋಣಿಗೊಪ್ಪ ಅಲ್ಲಿಗೆ ಎಂಟ್ರ್ ಆಗ್ತಾನೆ, ಇದು ನಮ್ಮ ಮೇನ್ ರೋಡ್ ಸೇತುವೆ ಹತ್ರ ಎಂಟ್ರ್ ಆಗ್ತಾನೆ. ಸೇತುವೆಯಿಂದ ಬಸ್ ಸ್ಟ್ಯಾಂಡ್ ಬರಬೇಕಾದ್ರೆ 9 ಗಂಟೆಗೆ ಬರಲಿಕ್ಕಾಗಲ್ಲ, 5 ನಿಮಿಷಕ್ಕೆ ಬರೋಕ್ಕಾಗಲ್ಲ. ಕೆಲವು 20 ನಿಮಿಷ ಆಗ್ಬೋದು, ಅರ್ಧ ಗಂಟೆ ಆಗ್ಬೋದು, 10 ನಿಮಿಷ ಆಗ್ಬೋದು. ಅವನು ತಗೋ 9:30 ಆಗ್ಬಿಡ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಅವನು ಸ್ಟ್ಯಾಂಡಿಗೆ ಬರುವಾಗ 2 ನಿಮಿಷ ಆ ಕಡೆಗೆ ಡ್ರೈವರ್ಗಳು ಏನಾದರೂ ಲೇಟ್ ಆಯಿತು, ಆ್ಯಸ್ ಪರ್ ನೀವು ಹೇಳಿದ್ರೆ ಟ್ರಿಪ್ ಶೀಟ್ ಟೈಮ್ಸ್ ಏನಿದೆ, ವೈಲೇಷನ್ ಆಫ್ ದ ಪರ್ಮಿಟ್ ಕಂಡೀಷನ್ ನೀವು ಕೇಳ್ತೀರಾ, ಅದು ನಮ್ಗೆ ಸಂಬಂಧ ಇಲ್ಲ, ಮರಿ ನೀನು ಬರಬೇಕು ಅಂತ ಹೇಳ್ತೀರಾ. ಸೊ ಆ ಸಂದರ್ಭನೂ ತಾವು ಪರಿಗಣನೆ ತಗೋಬೇಕು. ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಬಸ್ನವ್ರಿಗೆ ಒಂದು ಪನ್ನಪೇಟೆ ಬರೋಗಳು ಬೇಕಷ್ಟು ಅಲ್ಲಿಂದ ದುರ್ಗಾಪೂಜೆ ಪೆಟ್ರೋಲ್ ಬಂದಿಂದ ಜಾಮ್ ಆದರೆ ಗೋಣಿಗೊಪ್ಪೂರು ಜಾಮ್ ಆಗುತ್ತೆ. ಅದು ಬರಬೇಕು, ಟು ಟೇಕ್ ಮಿನಿಮಮ್ 30 ಮಿನಿಟ್ಸ್ ಬೇಕೇ ಬೇಕು. ಈ ಅರ್ಧ ಗಂಟೆ ಅವ್ನು ಟೈಮ್ ತೀರಿ ಪಾಸ್ ಆಗಿರ್ತೇವೆ. ನಾವೇನು ಮಾಡೋದು, ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಬಸ್ ನಿಲ್ದಾಣ ಬರೋದಕ್ಕೋಸ್ಕರ ಬಂದು ಜನ ಪಿಕ್ ಮಾಡಿ ಹೋಗ್ತಾರೆ. ಆ ಸಂದರ್ಭದಲ್ಲೂ ತಾವು ಸ್ವಲ್ಪ ಅದನ್ನು ಪರಿಗಣನೆ ತಗೋಬೇಕಾಗುತ್ತೆ ನೀವು. ಸಭೆಯಲ್ಲಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಜನಾರ್ದನ್ ಪ್ರಭು,
ಉಪಾಧ್ಯಕ್ಷ ಕೆಯು ಪೂಣಚ್ಚ, ಸದಸ್ಯರಾದ ಬೋಪಣ್ಣ, ಸುಬ್ರಹ್ಮಣ್ಯ, ತಮ್ಮಯ್ಯ, ಆದರ್ಶ್, ದಿಲನ್ ಚಂಗಪ್ಪ, ಮೊನ್ನಪ್ಪ, ಉಮೇಶ್, ಶರತ್, ರಾಜ ಸೇರಿದಂತೆ ಬಸ್ ಮಾಲೀಕರು ಹಾಗೂ ಚಾಲಕರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್ ಗೋಣಿಕೊಪ್ಪ.